ಗದಗದ ಲಕ್ಕುಂಡಿಯಲ್ಲಿ ಮನೆಗೆ ಪಾಯವನ್ನು ತೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಿಧಿ ಸಿಕ್ಕಿತ್ತು. ಈ ಬೆನ್ನಲ್ಲೇ ಜಿಲ್ಲಾಡಳಿತ ಮತ್ತು ಪುರಾತತ್ವ ಇಲಾಖೆ ಎಚ್ಚೆತ್ತುಕೊಂಡಿದೆ. ಆ ಜಾಗವನ್ನು ಉತ್ಖನನ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನಾಳೆ ಅದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ನಾಳೆಯಿಂದ ಲಕ್ಕುಂಡಿಯಲ್ಲಿ ಮತ್ತೆ ನಿಧಿ ಉತ್ಖನನದ ಪ್ರಕ್ರಿಯೆ ಆರಂಭ ಆಗುತ್ತೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ, ಸಿದ್ದರಬಾವಿ, ಚಂದ್ರಮೌಳೇಶ್ವರ ದೇವಸ್ಥಾನದ ಬಳಿ ಉತ್ಖನನಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಶಿಲಾಶಾಸನಗಳು ನಿಕ್ಷೇಪ ಸಿಗಬಹುದೆಂಬ ಶಂಕೆ ಕೂಡ ಇದೆ. ಪ್ರವಾಸೋದ್ಯಮ ಮತ್ತು ಪುರಾತತ್ವ ಜಿಲ್ಲಾಡಳಿತ ನೇತೃತ್ವದಲ್ಲಿ ಈ ಶೋಧ ಕಾರ್ಯಾಚರಣೆಗೆ ಸಿದ್ಧತೆ ಆಗಿರುವಂಥದ್ದು. ಅಂತಿಮ ಹಂತದ ಸಿದ್ಧತೆಗಳಾಗ್ತಾ ಇದೆ. ಅಲ್ಲಿ ಸಿಕ್ಕಿರುವಂತಹ ಆ ಬಂಗಾರ ಗತಕಾಲದ ಇತಿಹಾಸವನ್ನು ಹೇಳ್ತಾ ಇದೆ. ಹಾಗಾಗಿ ಮತ್ತಷ್ಟು ಉತ್ಖನನ ನಡೆಸಿದರೆ ನಿಧಿಯ ಜೊತೆಗೇನೆ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಕುರುಹುಗಳು ಸಿಗುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ನಾಳೆಯಿಂದ ಲಕ್ಕುಂಡಿಯ ಹಲವು ಕಡೆಗಳಲ್ಲಿ ಉತ್ಖನನದ ಕಾರ್ಯ ಆರಂಭ ಆಗುತ್ತೆ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಈಗ ಮತ್ತೆ ಉತ್ಖನನಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಯಾವ ಭಾಗದಲ್ಲಿ ಉತ್ಖನನ ಆಗುತ್ತೆ, ಉತ್ಖನನದಿಂದ ಆಗುವ ಲಾಭಗಳೇನು, ಯಾಕೆ ಉತ್ಖನನ ಮಾಡ್ತಾ ಇದ್ದಾರೆ, ಇಲ್ಲಿ ಏನೆಲ್ಲ ಅವಶೇಷಗಳು ಸಿಗಬಹುದು ಅನ್ನುವಂಥ ಸಾಕಷ್ಟು ಕುತೂಹಲ ಕೂಡ ಇದೆ. ಹಾಗಾಗಿ ಈಗ ಲಕ್ಕುಂಡಿಯ ಪ್ರಾಧಿಕಾರದ ಅಭಿವೃದ್ಧಿ ಆಯುಕ್ತರು ಕೂಡ ಈಗ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ನಾಳೆಯಿಂದ ಒಂದು ಉತ್ಖನನ ಆರಂಭ ಆಗುವಂಥದ್ದು, ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ ಸರ್ ಈ ಬಗ್ಗೆ? ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ವಿಜಯನಗರ ಅರಸರ ಕಾಲದಲ್ಲಿ ಪ್ರಮುಖವಾದಂಥ ಒಂದು ಗ್ರಾಮ ಆಗಿತ್ತು ಅನ್ನುವಂಥ ಹಿನ್ನೆಲೆಯನ್ನು ಹೊಂದಿರುವಂಥ ಲಕ್ಕುಂಡಿಯಲ್ಲಿ ಮೊನ್ನೆ ತಾನೇ ನಿಧಿ ಸಿಕ್ಕಿರುವಂಥದ್ದನ್ನು ಪಬ್ಲಿಕ್ ವರದಿಯಲ್ಲಿ ಬಹಳಷ್ಟು ಅತ್ಯುತ್ತಮವಾಗಿ ಪ್ರಸಾರ ಮಾಡಿದ್ದಕ್ಕೆ ಪ್ರಾಧಿಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಲಕ್ಕುಂಡಿಯಲ್ಲಿ ಈ ಹಿಂದೆ 2003 ಮತ್ತು 2004ರಲ್ಲಿ ಡಾಕ್ಟರ್ ಸುಂದರ್ ಅವರ ಒಂದು ನೇತೃತ್ವದಲ್ಲಿ ಉತ್ಖನನ ನಡೆದಿತ್ತು. ಈ ಉತ್ಖನನದಲ್ಲಿ ಏನು ಸಿಕ್ತು ಅಂದ್ರೆ, ಲಕ್ಕುಂಡಿ ಕೇವಲ ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ ಅರಸರ ಕಾಲದಲ್ಲಿ ಮಾತ್ರ ಪ್ರಮುಖವಾದಂಥ ಕೇಂದ್ರ ಆಗಿರಲಿಲ್ಲ, ಶಿಲಾಯುಗದಲ್ಲಿಯೂ ಸಹಿತವಾಗಿ ಜನವಸತಿಯನ್ನು ಹೊಂದಿತ್ತು ಅನ್ನುವಂಥ ಹೊಸ ಇತಿಹಾಸ ಈ ಹಿಂದೆ ಲಕ್ಕುಂಡಿಯಲ್ಲಿ ನಡೆದಂಥ ಉತ್ಖನನದಲ್ಲಿ ಸಿಕ್ತು. ಈಗ ನಾಳೆ ದಿನ ಲಕ್ಕುಂಡಿಯಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಮುಂಭಾಗದಲ್ಲಿ ಡಾಕ್ಟರ್ TM ಕೇಶವ್ ಅವರ ಒಂದು ನಿರ್ದೇಶನದಲ್ಲಿ ಮತ್ತು ಡಾಕ್ಟರ್ R ಶೇಜೇಶ್ವರ್ ಅವರ ಒಂದು ಉಪನಿರ್ದೇಶನದಲ್ಲಿ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ವ್ಯಾಪ್ತಿಯಲ್ಲಿ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಒಂದು ವತಿಯಿಂದ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂದಾಜು 3 ರಿಂದ 4 ತಿಂಗಳುಗಳ ಕಾಲ ನಿರಂತರವಾಗಿ ಈ ಉತ್ಖನನ ನಡೆಯಲಿದೆ ಅಂತ ಅಂದಾಜಿಸಲಾಗಿದೆ. ಇದಕ್ಕೆ ಪೂರಕವಾಗಿ ಬೇಕಾದಂಥ ರಕ್ಷಣೆಗೆ ಬೇಕಾದಂಥ CC ಕ್ಯಾಮರಾವನ್ನು ಅಳವಡಿಸುವಂಥ ಕೆಲಸ ಈಗಾಗಲೇ ಪೂರ್ಣವಾಗಿದೆ. ಇದಕ್ಕೆ ಬೇಕಾಗಿರುವಂಥ ಸಣ್ಣ ಎಲ್ಲ ಪೀಠೋಪಕರಣಗಳನ್ನು ಸಹಿತವಾಗಿ ಪಡೆಯಲಾಗಿದೆ. ಅದರ ಜೊತೆಗೆ ಕಾರ್ಮಿಕರ ಸೇವೆಯನ್ನು ಸಹಿತವಾಗಿ ನಾಳೆಯಿಂದ ಪಡೆಯಲಾಗುತ್ತದೆ. ಸರಿ.